ಒತ್ತಡದ ಜೀವನದಿಂದ ಹೊರಬಂದು ಆರೋಗ್ಯದ ಕಡೆಗೆ ಗಮನ ಹರಿಸಿ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದಂತಹ ಶಮೀರ್ ಪಿ ನಂದ್ಯಾಳ್ ಕರೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದಂತಹ ಶಮೀರ್ ಪಿ ನಂದ್ಯಾಳ್ ಮಾತನಾಡಿದರು. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಜನರು ಒತ್ತಡದ ಬದುಕಿಗೆ ಸಿಲುಕಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆರೋಗ್ಯವೇ ಜೀವನದ ದೊಡ್ಡ ಸಂಪತ್ತು. ಆದ್ದರಿಂದ ಪ್ರತಿಯೊಬ್ಬರು ಅಧಿಕಾರಿಗಳಾಗಲಿ ವಕೀಲರಾಗಲಿ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂತಹ ಸಮಸ್ಯೆಗಳು ಇದ್ದೇ ಇರುತ್ತವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಾಗಲಿ ಅಧಿಕಾರಿಗಳಾಗಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಏಕೆಂದರೆ ಮನುಷ್ಯ ಹುಟ್ಟಿದ ನಂತರ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು, ಆದರೆ ಆರೋಗ್ಯ ಸಂಪಾದಿಸಲು ಅಸಾಧ್ಯ ಎಂದು ಕರೆ ನೀಡಿದರು. ಇನ್ನು ಈ ವೇಳೆ ಜೆಎಂಎಫ್ಸಿ ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದಂತಹ HR ಹೇಮಾ ಮಾತನಾಡಿ, ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಉತ್ತಮ ಆರೋಗ್ಯ ಇಲ್ಲದಿದ್ದರೆ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ಜೀವನದಲ್ಲಿ ದುಡಿಮೆ ಮುಖ್ಯ, ಆದರೆ ಅದನ್ನು ಬೆನ್ನು ಹತ್ತಿದರೆ ಇತ್ತ ಆರೋಗ್ಯ ಕ್ಷೀಣಿಸುತ್ತದೆ. ಆದ್ದರಿಂದ ವಕೀಲರಾಗಿರಲಿ ರಾಜಕಾರಣಿಗಳಾಗಿರಲಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಈ ಹಿನ್ನೆಲೆ ಚಳ್ಳಕೆರೆಯ ಕೋರ್ಟ್ ಆವರಣದಲ್ಲಿ ಆರೋಗ್ಯ ಶಿಬಿರಗಳ ವ್ಯವಸ್ಥೆ ಮಾಡಿದರೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಸಂಘಮಿತ್ರ KS, ವಕೀಲರ ಸಂಘದ ಅಧ್ಯಕ್ಷ R ಅಶ್ವಥ್ ನಾಯಕ್, ವೈದ್ಯರಾದ ಡಾ ಅರವಿಂದ್ BT, ಶ್ಯಾಮಲಾ, ಪರಮೇಶ್ವರಪ್ಪ, ಕುಮಾರಿ, ಬಸವೇಶ್ವರಿ, ನೇತ್ರಾವತಿ ವಕೀಲರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೌನೀಶ್ ಆಚಾರ್, ಪ್ರಜಾಪವರ್ ನ್ಯೂಸ್. ಅದರಿಂದ ನಮ್ಮ ಆರೋಗ್ಯ ಕಾಳಜಿ ನಾವೇ ಮಾಡಬೇಕಾಗಿದೆ. ಅದರಲ್ಲೂ ಸಹ ನಮ್ಮ ಆರೋಗ್ಯನ ಕಾಳಜಿ ವಹಿಸುವ ಸಲುವಾಗಿ ನಮ್ಮ ವಕೀಲ ಸಂಘದವರು ತುಂಬಾನೇ ಉತ್ಸುಕರಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಡಾಕ್ಟರ್ಸ್ನೆಲ್ಲ ಕರೆಸಿದ್ದಾರೆ. ಮತ್ತೆ ಡಾಕ್ಟರ್ಸ್ ಸಹ ಅವರು ದೊಡ್ಡ ಮನಸ್ಸು ಮಾಡಿ ಅವರು ಉಚಿತವಾಗಿ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಉತ್ಸುಕರಾಗಿ. ಸೊ ಎಲ್ರಿಗೂ ನಾನು ಅಭಿನಂದನೆ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಏನೇ ಇದ್ರೂ ಅವರು ಮೈನರ್ ನಿಮಗೆ ಸಜೆಷನ್ ಮಾಡ್ಬೋದು. ಅದ್ರ ಬಗ್ಗೆ ಏನು ಹೇಳ್ತಾರಲ್ಲ ಯಾರನ್ನು ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸಾಮಾನ್ಯವಾಗಿ ಈಗ ಏನು ಅಂದ್ಕೊಳ್ತೀವಿ ಅಂದರೆ ಸ್ವಲ್ಪ ಎದೆನೋವು ಬಂದರೆ ಗ್ಯಾಸ್ಟ್ರಿಕ್ ಅನ್ನೋದು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಮೋಸ್ಟ್ ಆಫ್ ದಿ ಟೈಮ್ 90% ಗ್ಯಾಸ್ಟ್ರಿಕ್ ಆಗಿದ್ದು 1% ಯಾವಾಗಲಾದ್ರೂ ಅದು ಆರ್ಟ್ ಸಂಬಂಧಪಟ್ಟ ಡಿಸೀಸ್ ಇದ್ದಾಗ ಹೋಗೋದು ಜೀವನೇ. ಆ ಜೀವಕ್ಕೆ ಬದಲಾಗಿ ನಾವು ಏನನ್ನೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೊಂದೇ ಪ್ರತಿಯೊಬ್ಬರು ಅವರ ಆರೋಗ್ಯನ ನಾವು ಕಾಳಜಿ ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು.